ನಮಸ್ಕಾರ ಕರ್ನಾಟಕ. ಇವತ್ತು ನವೆಂಬರ್ 1. ಇವತ್ತು ನಾಡ ಹಬ್ಬದ ವಿಜೃಂಭಣೆ. ನವೆಂಬರ್ 1 ಅಂತಂದ್ರೆ ನಾವೆಲ್ಲ ಕಡೆ ಕರ್ನಾಟಕ ರಾಜ್ಯೋತ್ಸವದ ಫ್ಲಾಗ್ಗಳನ್ನು ನೋಡ್ತೀವಿ, ಎಸ್ಪೆಷಲಿ ಆನ್ ಆಟೋ. ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನ ಜೀವಂತವಾಗಿ ನಾವೇನಾದ್ರೂ ನೋಡೋದಾಯ್ತು ಅಂತಂದ್ರೆ ಅದು ಆಟೋಗಳರ ಮಾಡಿರುವಂತ ಆ ಆಟೋನ ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿಬಿಡ್ತಾರೆ ಅಂತಂದ್ರೆ ಐ ಥಿಂಕ್ ನಮ್ಗೆ ಒಂದು ಆಶ್ಚರ್ಯ ಆಗತ್ತೆ. ಒಂದು ಆಟೋನ ಇಷ್ಟು ಚೆನ್ನಾಗಿ ಸಿಂಗಾರ ಮಾಡಿ ಕರ್ನಾಟಕ ಫ್ಲಾಗ್ ಎಲ್ಲ ಹಾಕಿ ದ ವೇ ದೇ ಸೆಲೆಬ್ರೇಟ್. ನಮ್ಮ ಆಟೋ ಅಂಟಮ್ಮಂದ್ರು ಸೆಲೆಬ್ರೇಟ್ ಮಾಡೋದು, ಎಸ್ ಅವ್ರು ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ, ಅದು ಬೇರೆ ವಿಚಾರ. ಬಟ್ ಕನ್ನಡ ರಾಜ್ಯೋತ್ಸವವನ್ನ ನಮ್ಮ ಆಟೋಗಳವರು ಸಂಭ್ರಮಿಸುವಷ್ಟು, ಎಂಜಾಯ್ ಮಾಡುವಷ್ಟು ಮೋಸ್ಟ್ ಪ್ರಾಬಬ್ಲಿ ಯಾರು ಕರ್ನಾಟಕದಲ್ಲಿ ಮಾಡಲ್ಲ. ಬಟ್ ದಟ್ ಈಸ್ ಒನ್ ಐ ಥಿಂಕ್ ಒಂದು ಒಳ್ಳೆಯ ಐ ಥಿಂಕ್ ಒಂದು ವಿಜೃಂಭಣೆ ಅಂತ ಹೇಳ್ಬೋದು. ಐ ಥಿಂಕ್ ಆ 7 ಕೋಟಿ, ನಾನು 7 ಕೋಟಿ ಕನ್ನಡಿಗರು ಅಂತೀನಿ. 7 ಕೋಟಿ ಕನ್ನಡಿಗರಿಗೂ ನವೆಂಬರ್ 1 ಇವತ್ತು ಕನ್ನಡ ರಾಜ್ಯೋತ್ಸವದ, ಅದು ಡಾಕ್ಟರ್ಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, IAS, IPS, ಸಾಮಾನ್ಯ ಜನ, IT ಎಂಪ್ಲಾಯೀಸು, ಪೌರ ಕಾರ್ಮಿಕರು, ಎಲೆಕ್ಟ್ರಿಷಿಯನ್ಸು, ಇಂಜಿನಿಯರ್ಸು, ನಮ್ಮಂತ ಅಡ್ವೊಕೇಟ್ಸು, ರಾಜಕಾರಣಿಗಳು, ರೈತರು, ಹೋರಾಟಗಾರರು ಎಲ್ಲರಿಗೂ ನವೆಂಬರ್ 1 ಇವತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ನಿಮ್ಗೆಲ್ಲ ಹೇಳುತ್ತಾ, ಈ ಕನ್ನಡ ರಾಜ್ಯೋತ್ಸವ ನಮ್ಮನ್ನು ಒಗ್ಗಟ್ಟಾಗಿರಲಿ, ಒಮ್ಮತದಿಂದ ನಾವು ಹೆಮ್ಮೆಯ ಕನ್ನಡಿಗರಂತ ವಿಜೃಂಭಿಸುವಂತ ಆಗಲಿ, ವಿಜಯನಗರ ಸಾಮ್ರಾಜ್ಯ ಒಂದು ಸಮಯದಲ್ಲಿ ಸುವರ್ಣ ಯುಗ ಅಂತಾರೆ, ಆ ರೀತಿ ದಿನಗಳು ಬರಲಿ, ಜನರ ಜೇಬಲ್ಲಿ ಕಾಸಿರ್ಲಿ, ಅವ್ರ ಬ್ಯಾಂಕಲ್ಲಿ ದುಡ್ಡಿರ್ಲಿ, ಅವ್ರ ಮುಖದಲ್ಲಿ ನಗು ಇರ್ಲಿ, ಭ್ರಷ್ಟರೆಲ್ಲ ಜೈಲಿಗೆ ಹೋಗ್ಲಿ ಅಂತ ಹೇಳುತ್ತಾ, ಅಂಡ್ ಕಮಿಂಗ್ ಸ್ಟ್ರೇಟ್ ಟು ಈ ಧರ್ಮಸ್ಥಳ ವಿಚಾರವನ್ನ, ಗಿರೀಶ ನೀ ಹ್ಯಾಕಿಂಗ್ಗೆ ನಮ್ಮ ಪ್ರಶ್ನೆ ಏನೋ ಅಂತಂದ್ರೆ, ಆಯ್ತಪ್ಪ ಗಿರೀಶ, ನಾನು ನಿನ್ಗೆ ಪ್ರಶ್ನೆ ಕೇಳಿ 1-2 ಪೋಸ್ಟ್ ಹಾಕ್ರೆ ನಿಮ್ ಶಿಷ್ಯಂದ್ರ ಕೈಲಿ ಕಾಸು ಎಷ್ಟು ಬಂತು ಅಂತ ಕೇಳ್ತಿಲ್ಲ. ಯಾರಪ್ಪ ಕೊಟ್ಟವರು? ನಿಮ್ ಪ್ರಕಾರ ಧರ್ಮಸ್ಥಳದ ಕೊಲೆಗಾರರು ನನಗೆ ಕಾಸು ಕೊಟ್ಟವ್ರೆ ಅಂತ ಕೆಳಗಡೆ ಹಾಕ್ಸಿದ್, ಎಷ್ಟು ಕೊಟ್ಟವ್ರೆ ಹೇಳಿಸು. ಗಿರೀಶ, ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟಿದ್ಯಾ, ಆದ್ರೆ ಪೊಲೀಸ್ ಬುದ್ಧಿ ಬಿಟ್ಟಿಲ್ಲ, ಅದೇ ಸಮಸ್ಯೆ. ಅಲ್ಲಯ್ಯ, 2.5 ತಿಂಗಳಾಯ್ತು ಆ ಭೀಮನ್ ತಗೊಂಡ ಒಳಗಡೆ ಹಾಕಿ. ಭೀಮಾ ಇಲ್ಲ ಅಂದ್ರೆ ಈ ಕೇಸ್ ಮುಚ್ಚೋಗುತ್ತೆ ಅಂತ ನೀನೊಬ್ಬ ಮಾಜಿ ಪೊಲೀಸ್ ಆಗಿ ನಿನಗೆ ಗೊತ್ತಿದ್ದು ಅವನನ್ನು ಬಿಡಿಸದೆ ನಿನ್ನ ಬುಡಕ್ ಬಂದಾಗ ನೆನ್ನೆ ಹೋಗಿ ಮೂಲ ಕರ್ನಾಟಕದ ಜನತೆ ದಯಮಾಡಿ, ನಾನು ಯಾಕೆ ಇವರುಗಳ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅವರ ವಕೀಲರ ಮೂಲಕ, ಅವ್ರ ವಕೀಲರು ಯಾರು ಅಂತ ಅವ್ರಿಗೆ ಗೊತ್ತು, ನಿಮ್ಗೂ ಗೊತ್ತಿದೆ. ಅವರ ವಕೀಲರ ಮುಖಾಂತರ ಹೈಕೋರ್ಟ್ ಅಲ್ಲಿ ಮೂಲ FIR ಯಾವುದು 39/2025 ಅದನ್ನ ಕ್ಲೋಸ್ ಮಾಡಿ ಅಂತ ಅಪ್ಲಿಕೇಶನ್ ಹಾಕಕ್ಕೆ ಇವ್ರಿಗೆ ಅಧಿಕಾರ ಏನಿದೆ? ಹಾಕಿಲ್ಲ. ನೆನ್ನೆ ರಿಪಬ್ಲಿಕ್ ಟಿವಿಗೆ ಬಾಲನ್ ಬಂದಿದ್ದಾರೆ ವಿತ್ ರೆಕಾರ್ಡ್ಸ್ ಬಾಲನ್ ಅವರು ಡಿಸ್ಕಷನ್ ಮಾಡಿದ್ದಾರೆ. ಅದನ್ನ ರಿಪಬ್ಲಿಕ್ ಟಿವಿನೂ ಪಬ್ಲಿಷ್ ಮಾಡುತ್ತೆ. ನನಗೆ ಬಾಲನ್ ಅಲ್ಲ ಇಂಪಾರ್ಟೆಂಟ್, ನನಗೆ ಗಿರೀಶ್ ಮಠಣ್ಣ ಅಲ್ಲ ಇಂಪಾರ್ಟೆಂಟ್, ಮಹೇಶ್ ತಿಮ್ರೋಡಿ ಅಲ್ಲ. ಬಟ್ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು. 13 ವರ್ಷದಿಂದ ಜನ ನ್ಯಾಯ ಸಿಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ, ಎಲ್ಲಾ ಡಿವಿಯೇಷನ್ ನಿಮ್ ಬುಡಕ್ ಬಂದಾಗ ಹೈಕೋರ್ಟ್ಗೆ ಹೋಗ್ತೀರಾ. ಅದೇ 2.5 ತಿಂಗಳಿಂದ ಅವನನ್ನ ಬಿಡಿಸಕ್ ಯಾಕಾಗಿಲ್ಲ? ಶಿವಮೊಗ್ಗದ ಜೈಲಲ್ಲಿ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟವನೇ ಅವನು ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ SIT ಅವರು ನಿಮ್ ಮೇಲೆ FIR ಮಾಡಿ ನಿಮಗ್ ನೋಟಿಸ್ ಕೊಟ್ಟು ಅದನ್ನೇ ನೀವು ಅರೆಸ್ಟ್ ಮಾಡಿದ್ರೆ ಇರ್ಲಿ. ಗಿರೀಶ್ ಮಟ್ಟಣ್ಣ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟಿದ್ಯಾ? ಪೊಲೀಸ್ ಬುದ್ಧಿಯನ್ನ ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇದನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ, ವಿ ಡೋಂಟ್ ಮೈಂಡ್ ಎಕ್ಸ್ಪೋಸಿಂಗ್ ಯು, ನಿನ್ನನ್ನೇ ಎಕ್ಸ್ಪೋಸ್ ಮಾಡಿ ನನಗೇನು ಆಗ್ಬೇಕಾಗಿಲ್ಲ. ಬಟ್ ಇದೇನಾದ್ರೂ ಅತಿರೇಕ ಇದನ್ನೇ ಮಾಡ್ಕೊಂಡು ಹೋದ್ರೆ ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್, ಐ ವಿಲ್ ಎಕ್ಸ್ಪೋಸ್ ಗಿರೀಶ, ನಿನ್ನ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ. ನಾನ್ ಯಾವ್ದು ಅಲ್ಲಯ್ಯ, ಅವನ್ ಯಾರೋ ಸುಬ್ಬಣ್ಣ ಅಂತ ಬಂದ ನಿನ್ನ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು. ನನಗೆ ಜಯಂತ್ ಬಂದಾಗೂ ವಿಡಿಯೋ ಮಾಡಾಕ್ದೆ. ಯಾಕೆ ಅಂತಂದ್ರೆ ನೆನ್ನೆ ನಮ್ಮ ಶ್ರೀ ನಿರ್ಮಲಾನಂದ ಸ್ವಾಮಿಗಳ ಫೋಟೋನ ನೀವು ಹಾಕಿದ್ದೀರಾ ಅಲ್ರೋ? ನೀವು ಹೋಗಿರೋದು 2023ರಲ್ಲಿ. ನೆನ್ನೆ ಯಾಕೆ ಸ್ವಾಮೀಜಿ ಫೋಟೋನ ಹಾಕ್ರಿ ಡಿಬೇಟ್ ಮಾಡಕ? ಇದ್ರ ತಲೆ ಯಾರು ಗೊತ್ತಾ ಗಿರೀಶ? ಇದೆಲ್ಲ ನಿಂತಲೇನೆ. ಸ್ವಾಮೀಜಿ ಫೋಟೋನ ನಿನ್ನೆ ವೈರಲ್ ಮಾಡಿ ನಿನ್ನ ಉದ್ದೇಶ ಏನು ಗಿರೀಶ್ ಮಠಣ್ಣ? ಏನ್ ಸ್ವಾಮೀಜಿ ಹೇಳ್ಕೊಟ್ಟಿದ್ರಾ? ಕಾಂಪ್ರಮೈಸ್ ಮಾಡ್ಕೊಳ್ಳಿ, ದುಡ್ಡು ಮಾಡ್ಕೊಳ್ಳಿ, ಪಾಪ
ಆ ನಿರ್ಮಲಾಂದ ಯಾರು ಹೋದ್ರು ಫೋಟೋ ತಗೊಳ್ಳಿ ಊಟ ಮಾಡಿಸ್ತಾರೆ. ಅಲ್ಲಿ ಊಟ ಮಾಡಿ ಬಂದು ಸ್ವಾಮೀಜಿ ಫೋಟೋ ಇಟ್ಕೊಂಡ್ಬಂದು ಅದೇ ಸ್ವಾಮೀಜಿನ 3 ವರ್ಷ ಬಿಟ್ಟು ನಿಮ್ ಹುಡುಗರ ಕೈಯಲ್ಲಿ ವೈರಲ್ ಮಾಡಿಸ್ತೀಯಲ್ಲ, ಏನ್ ನೈತಿಕತೆ ಇದೆ ಗಿರೀಶ ನಿನ್ಗೆ? ಏನ್ ನೈತಿಕತೆ ಇದೆ? ಆಯ್ತಪ್ಪ, ನಾನು ನಿನ್ ವಿರುದ್ಧ ಮಾತಾಡಿದಕ್ಕೆ ದುಡ್ಡು ತಗೊಂಡಿದ್ದೀನಿ. ಯಾರ ಹತ್ರ ತಗೊಂಡಿದ್ದೀನಿ? ಹಾಕೋ ನೀನ್ ಡಾಕ್ಯುಮೆಂಟ್ ಹಾಕ್ಬೇಡ, ಇಂಥವ್ರ ಹತ್ರ ತಗೊಂಡಿದ್ದೀನಿ ಅಂತೇಳು. ಲೇ 2010 51 IPS ಆಫೀಸರ್ ನೀನಿನ್ನ ಬಚ್ಚ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೀನು. ಅದು ಯಾವ್ದೋ ಬಾಂಬ್ ಬಿಟ್ಟು ಉಸಿ ಬಾಂಬ್ ಬಿಟ್ಟು ಓಡ್ ಬಂದೋ ನೀನು. 51 IPS ಆಫೀಸರ್ ಅನ್ನ ಕರ್ನಾಟಕದಲ್ಲಿ ಬ್ಲಾಕ್ ಲಿಸ್ಟ್ ಮಾಡಿಸಿರೋ ನಾನು. ಐ ಗಾಟ್ ದಮ್ ಬ್ಲಾಕ್ ಲಿಸ್ಟೆಡ್. ನನ್ನ ಹೋರಾಟ ಒಂದೆರಡಲ್ಲ, ಧರ್ಮಸ್ಥಳ ನನ್ನ ಹೋರಾಟದ ಒಂದು ಭಾಗ. ನಾನು ದುಡ್ಡು ಮಾಡ್ಕೊಬೇಕಾಗಿಲ್ಲ. ಬೈ ಬರ್ತ್ ನಾವು ಜಮೀನ್ದಾರರು. ನಾನು ಬ್ರೀಫ್ ಕೇಸ್ಗಳಿಗೆ ಜೀವನ ಮಾಡೋ ಬೇವರ್ಸಿ ಅಲ್ಲ. ನನಗಂತ ಗತಿ ಬಂದೂ ಇಲ್ಲ. ಯಾರನ್ನ ಕೊಟ್ಟಿದ್ರೆ ಲೇ ನಿನ್ ಶಿಷ್ಯಂದ್ರಲ್ಲಿ ಆಗ್ತಾರಲ್ಲ ದುಡ್ಡು ಇಸ್ಕೊಂಡಿದ್ಯಾ ಅಂತ, ಯಾರ ಹತ್ರ ಇಸ್ಕೊಂಡಿದ್ದೀನಿ? ನನ್ಗೆ ದಾಖಲೆನೇ ಬೇಡ. ಯಾರ ಹತ್ರ ಇಸ್ಕೊಂಡಿದ್ದೀನಿ ಅಂತ ಹಾಕು. ನಾನು ಈ ಹೋರಾಟನೇ ಬಿಟ್ಬಿಡ್ತೀನಿ. ನಾನು ಎಂಜಲ್ ತಿಂದು, ಪಕ್ಕದ ಮನೆ ಕಸ ತಿಂದು, ಪಕ್ಕದ ಮನೆ ಮಂಚದಲ್ಲಿ ಮಲ್ಕೊಂಡು ನನಗೆ ಜೀವನ ಮಾಡಕ್ ಅಭ್ಯಾಸ ಇಲ್ಲ. ಲೇ ನೀನು ಏನೇನಿಂದು ಇದೆ ಅದನ್ನ ಪೂರ್ತಿ ಎಲ್ಲ ಲಾಕ್ ಮಾಡಿದ್ದೀನಿ. ನಾನು ಎಕ್ಸ್ಪೋಸ್ ಮಾಡಿದ್ರೆ ನಿನ್ನ ಹೋರಾಟ ಅಲ್ಲ, ನಿನ್ನ ಜೀವನವೇ ನರಕ ಆಗ್ಬಿಡ್ತದೆ. ಏನ್ ಅನ್ಕೊಂಡಿದ್ಯಾ? ನಿನ್ ಪೊಲೀಸ್ ಬುದ್ಧಿ ಈ ಹೋರಾಟದಲ್ಲಿ ತೋರಿಸ್ಕೊಂಡು 2.5 ತಿಂಗಳಾಯ್ತಲ್ವೇನೋ? ಲೇ ಗಿರೀಶ, ಯಾಕೆ ಅವನ್ನ ರಿಲೀಸ್ ಮಾಡಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಸಿಲ್ಲ? ಅವನನ್ನ ಕರ್ಕೊಂಬಂದು ಬಳಸ್ಕೊಂಡ್ರೆ ಏನೋ ಭೀಮಾ ಅಲಿಯಾಸ್ ಚಿನ್ನಯ್ಯನ, ಅವನು ಪೊಲೀಸ್ ಪ್ರೆಷರ್ಗೆ ಧನಂಜಯನ ಕರ್ಕೊಂಬಂದೆ. ಧನಂಜಯ ಎಲ್ಲಿ ಮಾಯ ಆದ್ರು ಅದು ಹೇಳ್ತಾ ಇಲ್ಲ. ಚಿನ್ನಯ್ಯನ ಕರ್ಕೊಂಬಂದೆ, ಅವನದು ವಿಡಿಯೋಗಳು ಮಾಡಿಸ್ಕೊಂಡೆ, ಅವನ ಕೈ ಹೇಳಿಕೆಲ್ಲ ಕೊಡ್ಸ್ಕೊಂಡೆ. ಅವನನ್ನ SIT ಲಾಕ್ ಮಾಡಿದ್ರೆ ಅವನನ್ನ ಬಿಡಿಸ್ಲಿಲ್ಲ ನೀವು. ಇವಾಗ ನಿಮ್ ಬುಡಕ್ ಬಂದೈತೆ, ಅವನ ಕಂಪ್ಲೇಂಟ್ ಮೇಲೆ ನಿಮ್ ಬುಡಕ್ ಬಂದಿದೆ. ಇವಾಗ ಹೈಕೋರ್ಟ್ಗೆ ಹೋಗಿ ನೋಡಿ, ಕರ್ನಾಟಕ ನೀವು ಕೇಳ್ಕೊಬೇಕಾರದು ಒಂದೇ ಒಂದು ವಿಚಾರ. ಮೂಲ FIR ಸಂಖ್ಯೆ 39/2025 ಭೀಮಾ ಕೊಟ್ಟಂತ FIR ನ ರದ್ದತಿಗೆ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ. ನಮಗೆ ಇವ್ರ ಮೇಲೆ ಅನುಮಾನ ಬಂದಿದೆ ಅಲ್ಲಿ. ಅಲ್ಲ, ಮೂಲ FIR ನ ರದ್ದತಿಗೆ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ? ಅದು ಕೋರ್ಟ್ ಮಾಡಲ್ಲ, ಅದು ಬೇರೆ ವಿಚಾರ. ಏನ್ ಅಧಿಕಾರ ಇದೆ ಗಿರೀಶ ನಿನಗೆ? ಇದು ಎಂಟೈರ್ ಹೋರಾಟನ ದಿಕ್ಕು ತಪ್ಪಿಸ್ತಾ ಇರೋದು ನಿನ್ನ ಸ್ವಾರ್ಥಕ್ಕೋಸ್ಕರ. ನೀನೇ ಮಾಡ್ತಾ ಇರೋದು. ನಿನ್ನನ್ನು ಎಕ್ಸ್ಪೋಸ್ ಮಾಡ್ಲೇಬೇಕು. ಇಲ್ಲಿವರೆಗೂ ಪೊಲೀಸನ್ನ ಎಕ್ಸ್ಪೋಸ್ ಮಾಡಿದೀನಿ. ಪೊಲೀಸ್ ಇಲಾಖೆ ಬಿಟ್ಟಿರೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಇವಾಗ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ. ಏನೋ ಹಾಕಿಸ್ತೀಯ ನೀನು ನಿನ್ ಶಿಷ್ಯಂದ್ರ ಕೈಯಲ್ಲಿ? ನಾನು ಎಷ್ಟನ್ನ ತಗೊಂಡಿದ್ದೀನಿ? ಯಾರೋ ಕೊಟ್ಟೋರೋ ಹೇಳೋ? ಯಾರೋ ಕೊಟ್ಟೋರೋ? ಲೇ ಅಂತ ಬೇವರ್ಸಿ ಕೆಲಸ ಮಾಡಕ್ಕೆ ನಾನು ನಮ್ಮ ಅಪ್ಪ ಅಮ್ಮನ್ ಬಿಟ್ಟಿದ್ದೀನಿ. ಆ ರೀತಿ ಹಣ ಮಾಡಬೇಕು ಅಂದ್ರೆ ರಮೇಶ್ ಜಾರಕಿಹೊಳಿ ಕೇಸು, 51 ಜನ IPS ಆಫೀಸರ್ಗಳು, ಅಶೋಕನ್ನ ಕೇಳು, ನಿಮ್ಮ ಬಿಜೆಪಿ ಪಕ್ಷದ ಅಶೋಕ ಲೀ ಮೆರಿಡಿಯನ್ ಅಲ್ಲಿ ಡಾಕ್ಟರ್ CS ದ್ವಾರಕನಾಥ್ ಜೊತೆ ಭೇಟಿ ಮಾಡಿ ಏನ್ ಆಫರ್ ಕೊಟ್ಟ ಅಂತ 2012ರಲ್ಲಿ ಇಸ್ಕೊಂಡಿದ್ರೆ ಅಶೋಕ್ ಹತ್ರ ಆವತ್ತೇ ಇಸ್ಕೊಂಬೋದಾಗಿತ್ತು. ನಿಮ್ ಪಕ್ಷದ ಅಧ್ಯಕ್ಷನ ಹತ್ರ ನಾನ್ ಮುಟ್ಟಲ್ಲ. ನಾನ್ ಬೇರೆಯವ್ರ ಕಾಸಲ್ಲಿ ಜೀವನ ಮಾಡಲ್ಲ. ಲೇ ಯಾವ ಪೊಲೀಸನ್ಗೂ ಎದುರಲ್ಲ, ಯಾವ ವ್ಯವಸ್ಥೆಗೂ ಎದುರಲ್ಲ. ಐ ಡೋಂಟ್ ಕೇರ್. ಯಾಕೆಂದ್ರೆ ನಾನು ಸ್ವಾಭಿಮಾನದ ಬದುಕ್ತಾ ಇದ್ದೀನಿ. ನಾನು ಈ ಸೌಜನ್ಯ ಹೋರಾಟಕ್ಕಾಗಿರ್ಬೋದು, ಧರ್ಮಸ್ಥಳ ಹೋರಾಟಕ್ಕಾಗಿರ್ಬೋದು ನಾನು ಬಂದಿರ್ಲಿಲ್ಲ. ಕಾರಣ ಯಾಕೆಂದ್ರೆ ನನಗೊಂದು ಕ್ಲಾರಿಟಿ ಇರ್ಲಿಲ್ಲ. ಅಡ್ವೊಕೇಟ್ ಧನಂಜಯನ ಕರ್ಕೊಂಡ್ಬಂದವನು, ಲೇ ಗಿರೀಶ ನೀನೇ ತಾನೆ, ಎಲ್ಲ ಹೋದ್ರು ಅವರು, ಕ್ಲಾರಿಟಿ ಕೊಡೋ. ಅದೇ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಧನಂಜಯನ ಯಾಕೆ ಕರ್ಕೊಂಬಂದೆ, ಯಾಕೆ ಅವ್ರು ಸೈಲೆಂಟ್ ಆದ್ರು, ಅದೇ ಯೂಟ್ಯೂಬ್ ಅಲ್ಲಿ ಮಾತಾಡೋ. ನೀನು ಹೈಕೋರ್ಟ್ಗೆ ನಿಮ್ಮ ವಕೀಲರ ಮುಖಾಂತರ ಮೂಲ FIR ಏನೋ ನೀನು ಅಪ್ಲಿಕೇಶನ್ ಹಾಕಿಲ್ಲ ಅಂತೇಳು, ಆ ಅಪ್ಲಿಕೇಶನ್ ಕಾಪಿನ ನಾನು ಹಾಕ್ತೀನಿ. ಇವಾಗ ಯಾರ್ಯಾರನ್ನ ದಿಕ್ ತಪ್ಪಿಸ್ತೀಯ ನೀನು? ಯಾರ್ಯಾರನ್ನ ದಿಕ್ ತಪ್ಪಿಸ್ತೀಯ? ಎಲ್ಲೆಲ್ಲಿ ದಿಕ್ ತಪ್ಪಿಸ್ತೀಯ ನೀನು? ಆ ಸೌಜನ್ಯ ಹೋರಾಟಕ್ಕೆ, ಆ ಸೌಜನ್ಯ ಹೆಣ್ಣು ಮಗಳಿಗೆ SIT ಕೊಟ್ರೆ ಕ್ಲೋಸ್ ಆಗಿರೋ ಕೇಸನ್ನ ರಿಓಪನ್ ಮಾಡ್ತಾರ ಅವರು. ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾರೋದು ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ. ಸೌಜನ್ಯ ಪ್ರಕರಣನ ಯಾಕೆ ಹಾಕ್ಸಿಲ್ಲ ನೀನು? ಬೀದಿಲ್ ಕೂತ್ಕೊಂಡ್ರೆ ನ್ಯಾಯ ಸಿಗುತ್ತಾ? ಅಟ್ಲೀಸ್ಟ್ ಕೋರ್ಟ್ ಅಲ್ಲಿ ನಿನಗೆ ಪ್ರೊಟೆಕ್ಷನ್ಗೋಸ್ಕರ ನನ್ನ ಅಪ್ಲಿಕೇಶನ್ ಹಾಕ್ದೆ, ನಿನ್ಗೆ ಪ್ರೊಟೆಕ್ಷನ್ ಸಿಕ್ತು. ಸೌಜನ್ಯ ಪ್ರಕರಣನ ರಿಓಪನ್ ಮಾಡಕ್ಕೆ ಹೈಕೋರ್ಟ್ ಅಲ್ಲೋ ಸುಪ್ರೀಂ ಕೋರ್ಟ್ ಅಲ್ಲೋ ಅಪ್ಲಿಕೇಶನ್ ಹಾಕ್ಸ್ಬೇಕು ತಾನೆ? ಯಾಕೆ ಹಾಕ್ಸಿಲ್ಲ? ಬೀದಿಲ್ ಕೂತ್ಕೊಂಡ್ರೆ ಹೈಕೋರ್ಟ್ ಜಡ್ಜ್ ಬಂದು ಆದೇಶ ಮಾಡ್ತಾರ ನಿನ್ಗೆ?
SIT ಅವರು ಅಪ್ಲಿಕೇಶನ್ ಕೊಟ್ರೆ ಕ್ಲೋಸ್ ಆಗಿರೋ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರ? ಅವನನ್ನ ತಗೊಂಡೋಗಿ ಭೀಮನ್ನ ತಗೊಂಡೋಗಿ ಶಿವಮೊಗ್ಗ ಜೈಲಲ್ಲಿ ಕೊಲಿತಾ ಇದ್ದಾನೆ. ಅವನ್ ನಿಮ್ ಮೇಲೆ ಕಂಪ್ಲೇಂಟ್ ಹಾಕಿರೋದು. ಈಗ ಅವನಿಗೂ ಗೊತ್ತಾಗಿದೆ ನೀವು ಅವನ್ನ ಬಳಸ್ಕೊಂಡು ಕೈ ಬಿಟ್ಟಿದ್ದೀರಾ ಅಂತ. ಅವನೆಷ್ಟು ಸಮಸ್ಯೆಲಿದ್ದಾನೆ. ಅವನ್ನೇ ಈ ಎಂಟೈರ್ ಕೇಸ್ಗೆ ಶಕ್ತಿ, ಅವನನ್ನೇ ಹೊರಗಡೆ ತಂದಿಲ್ಲ. ನಾವು ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೇನು ಅಂತಂದ್ರೆ, ಭೀಮನನ್ನ ಹೊರಗಡೆ ತರುವಂತ ಕೆಲ್ಸಕ್ಕೆ ಒಂದಷ್ಟು ವಕೀಲರ ಹತ್ರ ಮಾತಾಡಿದೀನಿ. ಭೀಮನನ್ನ ಮೊದಲು ಹೊರಗಡೆ ತಗೊಂಡ್ಬರ್ತೀವಿ. ಭೀಮನನ್ನ ಒಳಗಡೆ ಇಟ್ಟು ಇವರನ್ನ ರಕ್ಷಣೆ ಮಾಡ್ಕೊಳಕ್ಕೆ, ಮೂಲ FIR ಗಳನ್ನ ಮುಚ್ಚಾಕಕ್ಕೆ ಅಪ್ಲಿಕೇಶನ್ ಹಾಕುವಂತ ಇಂಥ ವ್ಯಕ್ತಿಗಳನ್ನ ನೀವು ಹೋರಾಟಗಾರರ ಅಂತಂದ್ರೆ ನನಗೊತ್ತಿಲ್ಲ ನೀವೇನ್ ಹೇಳ್ಕೊಬೇಕು ಅಂತ. ಧರ್ಮಸ್ಥಳದ ಹೋರಾಟವನ್ನ ಅಳ್ಳಾಡಿಸ್ತಾ ಇದ್ದಾನೆ ಗಿರೀಶ. ನಾನ್ ಯಾರ ಹತ್ರ ಬುಕ್ ಆಗಿದ್ದೀನಿ ಹೇಳಲೇ, ಹೇಳ. ಯಾರ ಹತ್ರ ಬ್ರೀಫ್ ಕೇಸ್ ಕಡೆ ಹೇಳಲೇ, ಹೆಸರೇಳ ಸಾಕು, ಹೆಸರೇಳು. ನನ್ಗೇನ್ ದಾಖಲೆ ಕೊಡ್ಬೇಡ ನೀನು, ವಿಡಿಯೋ ಬೇಡ. ನಿಂತರ ಸ್ವಾಮೀಜಿ ಹತ್ರ ಹೋಗಿ ಆ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಮಠದಲ್ಲಿ ಅನ್ನ ತಿಂದು ಅವ್ರ ಹತ್ರ ಫೋಟೋ ಇಡಿಸ್ಕೊಂಡು ನೆನ್ನೆ ಲೇ ಗಿರೀಶ ಅವ್ರ ಫೋಟೋನ ನಿನ್ ಜೊತೆ ವೈರಲ್ ಮಾಡ್ತೀಯಲ್ಲ, ನಿನ್ಗೆ ನಾಚಿಕೆ ಇಲ್ವೇನೋ? ಏನ್ ಸಂಬಂಧ? ನಿರ್ಮಲಾನಂದ ಸ್ವಾಮಿ ಒಕ್ಕಲಿಗರ ಮಠಕ್ಕೂ ನೀವು ಹೋಗಿದ್ದಕ್ಕೂ ಏನ್ ಸಂಬಂಧ? ಏನ್ ಸ್ವಾಮೀಜಿ ಡೀಲ್ ಹೇಳಿದ್ರನ? ನಿನ್ಗೆ ನಾಚಿಕೆ ಇಲ್ವಾ? ಸ್ವಾಮೀಜಿ ಫೋಟೋನ ಅವ್ರು ಯಾರು ಹೋದ್ರು ಫೋಟೋ ಇಡ್ಸ್ಕೊಂತಾರೆ. ಪಾಪ ಆ ವ್ಯಕ್ತಿ ಏನೋ, ಆ ವ್ಯಕ್ತಿನೇ ತನ್ನದೇ ಆದಂತ ಸಮಸ್ಯೆಲಿದ್ದಾನೆ. ನಿರ್ಮಲಾನಂದ ಸ್ವಾಮೀಜಿ ಅವ್ರ ಫೋಟೋನ ಹಾಕಿ ವೈರಲ್ ಮಾಡಿಸ್ತೀಯಲ್ಲ ಲೇ ಗಿರೀಶ, ನಿನ್ಗೆ ಆ ಪೊಲೀಸ್ ಬುದ್ಧಿನೇ ಬಿಟ್ಟಿಲ್ವಲ್ಲೋ? ಯಾರ್ಯಾರನ್ನೋ ಮುಣಗಿಸ್ತೀಯಾ? ಆ ಪಕ್ಕದಲ್ಲೇ ಮಲೇಶ್ ತಿಮ್ರೋಡಿನ ಮಾಡ್ಕೊಂಡೆ, ಅವ್ರ ಮೇಲೆ 14 ಕೇಸ್ ಹಾಕ್ಸ್ದೆ, ಆ ಗಡಿಪಾರ್ ಮಾಡಿಸ್ದೆ, ಅವ್ರನ್ನ ಊರ್ ಬಿಡಿಸ್ದೆ. ಈಗ ಇನ್ನೇನೇನ್ ಮಾಡಕ್ ಹೊಟ್ಟಿದ್ಯಾ? ಇದು ಮಹೇಶ್ ತಿಮ್ರೋಡಿ ಗೊತ್ತೇ ಇಲ್ಲ. ನಿನ್ ಮೇಲೆ ಕೇಸ್ಗಳಾಗಲ್ಲ, ನಿನ್ನ ಮೇಲೆ ಗಡಿಪಾರ್ ಮಾಡಲ್ಲ ಪೊಲೀಸರು. ಯಾಕೆ? ನಿನಗೂ SITಗೆ ಅಡ್ಜಸ್ಟ್ಮೆಂಟಾ ನಿನಗೂ? ಆಮೇಲೆ ಇಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಹೋರಾಟಕ್ಕೆ 8 ಲಕ್ಷ ಆಯ್ತು ಅಂತ ಒಬ್ಬ ಕಾಂಗ್ರೆಸ್ಸಿಗ ಹೇಳ್ದ. ಯಾರೋ ಡ್ಯಾಶ್ ಅವರು 8 ಲಕ್ಷ ಕೊಟ್ರು ಅಂತ. ಕಾಂಗ್ರೆಸ್ ಅವರು ಅಲ್ಲಿ ಹೋರಾಟಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ರೆ ನನ್ನ ಎಡಗಾಲ್ ಕೂಡ ಇಡ್ತಾ ಇರ್ಲಿಲ್ಲ. ಅವ್ರ ಹತ್ರ ಶಾಮಿಯಾನಕ್ಕೆ ಮೈಕ್ಗೆ ದುಡ್ಡು ಇಸ್ಕೊಂಡು 8 ಲಕ್ಷ ಅಲ್ಲಿ ಹಾಕ್ಬಿಟ್ಟು ಅದೊಂದು ಹೋರಾಟನಾ? ಕಾಂಗ್ರೆಸ್ ಅವರು ಶಾಮಿಯಾನ ಹಾಕೊಟ್ಟು ಮೈಕ್ ಹಾಕೊಟ್ರೆ ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಅದನ್ನ ಮೈಕ್ ಇಟ್ಕೊಂಡು, ನಾನು ಒಳ್ಳೇದಾಯ್ತು, ನಾನು ಮೈಕ್ ಇಟ್ಕೊಂಡು, ನೀವು ಮೈಕು ಕೊಡಿಲ್ಲ, ನಾನು ಮೈಕಲ್ಲಿ ಮಾತಾಡೂ ಇಲ್ಲ. ಅವ್ರ ಬೆಂಕಿ SIT ಮಾಡಿ ತನಿಖೆ ಮಾಡ್ಕೊಂಡು ಒಂದ್ ಕಡೆ ತನಿಖೆ ಮಾಡಿಸೋದು, ಒಂದ್ ಕಡೆ ಅದನ್ನ ಹಳ್ಳ ಇಡ್ಸೋದು, ಇನ್ನೊಂದ್ ಕಡೆ ಹೋರಾಟಗಾರರಿಗೆ ಶಾಮಿಯಾನ ಹಾಕ್ಸ್ಕೊಡೋದು. ಈ ಬಾಳಕ್ ಬಂದೈತೆ ಕಾಂಗ್ರೆಸ್ ಅಂತ ಹೇಳಿ. ಕಾಂಗ್ರೆಸ್ ಕಡೆಯವರು ಅಲ್ವಾ? ಯಾರು ಅಂತ ಹರೀಶನ್ನ ಕೇಳಿ ಹೇಳ್ತಾನೆ. ಯಾರು 8 ಲಕ್ಷ ಕೊಟ್ಟಿದ್ದು ಶಾಮಿಯಾನಕ್ಕೆ? ಅಲ್ಲಿ ಮೈಕ್ ದುಡ್ಡು ಕೊಟ್ಟಾರೆ. ನಿಮ್ಗೆ ಆತರ ಭಿಕ್ಷೆ, ಯಾವ್ದೋ ಪಕ್ಷ ಹತ್ರ ಭಿಕ್ಷೆ ಎತ್ಕೊಂಡು ಹೋರಾಟ ಮಾಡ್ಬೇಕೇನಾ? ನನ್ಗಂತ ಬುದ್ಧಿ ಇಲ್ಲ. ಥ್ಯಾಂಕ್ ಗಾಡ್ ನಾನು ಆ ಸ್ವತಂತ್ರ ಉದ್ಯಾನವನದ ಹೋರಾಟದಲ್ಲಿ ಮೈಕ್ ಹಿಡ್ಕೊಂಡು ಮಾತಾಡಿಲ್ಲ. ಒಳ್ಳೇದಾಯ್ತು. ಕಾಂಗ್ರೆಸ್ ಸೂರ್ಯ ಮುಕುಂದರಾಜ್ ಕೈಯಲ್ಲಿ ಮಾತಾಡಿಸಿದ್ರೆ ಆವಾಗ್ಲೇ ಅರ್ಥ ಆಯ್ತು, ಓ ಸೂರ್ಯ ಬಂದವನೇ ಅಂತಂದ್ರೆ ಸಮಥಿಂಗ್ ಇಸ್ ರಿಯಲಿ ಸ್ಟ್ರಾಂಗ್ ಅಂತ. ಲೇ ಮಟ್ಟಣ್ಣ, ನೀನು ಎಲ್ಲೆಲ್ಲಿ ಆಟ ಆಡ್ಕೊಂಡ್ ಮುಂದೆ ಗೊತ್ತಿಲ್ಲ. ಎಲ್ಲೆಲ್ಲಿ ಆಟ ಆಡಿದ್ಯಾ? ಕುಮಾರಣ್ಣ ಹತ್ರ ಆಟ ಆಡಿದ್ಯಾ, ಅಲ್ಲಿ ಆಟ ಆಡಿದ್ಯಾ, ಇಲ್ಲಿ ಆಟ ಆಡಿದ್ಯಾ. ಈಗ ಮಹೇಶ್ ತಿಮ್ರೋಡಿನ ಊರ್ ಬಿಡಿಸಿದ್ಯಾ, ಭೀಮನ್ನ ಜೈಲ್ಗೆ ಹಾಕ್ಸಿದ್ಯಾ. ನೀನ್ ಆರಾಮಾಗಿ ಓಡಾಡ್ತಾ ಇದ್ಯಾ. ಇದನ್ನ ಹೋರಾಟ ಅನ್ಬೇಕಾ? ನನ್ನ ಮೇಲೆ ಆಯ್ತಲ್ಲೇ, ನನ್ನ ಮೇಲೆ ಆಯ್ತು. ನನ್ನ ಮೇಲೆ 6 ಕೇಸ್ ಆಯ್ತು. ನಾನು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸುಳ್ಳು ಕೇಸ್ಗಳನ್ನ ಮಾಡಿದ್ರು ಕರ್ನಾಟಕದಾದ್ಯಂತ. ನಾನು ಯಾರ ಹತ್ರ ಕಾಂಪ್ರಮೈಸ್ಗೆ ಹೋಗಿಲ್ಲ. ನನ್ನನ್ನ ರಕ್ಷಣೆ ಮಾಡಿ ಅಂತ ಯಾರಿಗೂ ಬೇಡಲಿಲ್ಲ. ನಾನು ಎಲ್ಲಿ ಯಾರ ಹತ್ರ ಬ್ರೀಫ್ ಕೇಸ್ ಎಸ್ಕೊಂಬಂದಿಲ್ಲ. ನನ್ನ ಹೋರಾಟವನ್ನ ಹಂಗೆ ಮಡಗಿದ್ದೀನಿ. ಇದ್ರೆ ಜೀವನ ಮಾಡೋಣ, ಇದ್ರೆ ಇರ್ಬೇಕು. ದರ್ಶನ್ ಡೈಲಾಗು ಇಲ್ಲ, ಹೋದ್ರೆ ಹೋಗ್ಬೇಕು. ದರ್ಶನ್ ನೆಪ್ಸ್ಕೊಂಡು ಹೇಳಬೇಕಾಗತ್ತೆ. ಸಿ ದಿಸ್ ಇಸ್ ವಾಟ್. ಭೀಮನ್ನ ಜೈಲಲ್ಲಿ ಕೊಳಿಸ್ತಾ ಇದ್ದಾನೆ ಇವನು ಗಿರೀಶ. ಇವನು ಯಾರನ್ನ ಮಹೇಶ್ ತಿಮ್ರೋಡಿ ಮೇಲೆ 14 ಕೇಸ್ ಹಾಕಿ ಗಡಿಪಾರ್ ಮಾಡಿಸಿ ಊರ್ ಬಿಡಿಸವನೆ. ಈ ಸೌಜನ್ಯ ಪ್ರಕರಣನ ಹೈಕೋರ್ಟ್ಗೂ ಹಾಕ್ಸಿಲ್ಲ, ಸುಪ್ರೀಂ ಕೋರ್ಟ್ಗೂ ಹಾಕ್ಸಿಲ್ಲ, ತಹಸೀಲ್ದಾರ್ ಮುಂದೆ. ಭಾರತದ ಹೋರಾಟನೂ ಅಷ್ಟೇನೋ ಗಿರೀಶ. ಅವಾಗ ನಿಮ್ ಹುಡುಗರು ಆಗ್ತಾರೆ. ನೀನ್ ಇವಾಗ ಬಂದಿದ್ಯಾ ಹೋರಾಟಕ್ಕೆ? ಏನ್ ಹೋರಾಟ? ನಿಮ್ಮ ಅಪ್ಪನ ಮನೆದ? ಧರ್ಮಸ್ಥಳ ಕೇಸ್ ನಿಮ್ಮ ಅಪ್ಪಂದ? ಅಲ್ಲಿ ಸತ್ತಿರೋರು ಏನ್ ನಿಮ್ ಮನೆಯವ್ರ? ಅಲ್ಲಿ ಸತ್ತಿರೋರು ಕರ್ನಾಟಕದಾದ್ಯಂತ ಸತ್ತಿದ್ದಾರೆ. ಗೋವಾದಿಂದ ಬಂದು ಸತ್ತಿದ್ದಾರೆ, ಮಹಾರಾಷ್ಟ್ರದಿಂದ ಬಂದು ಸತ್ತಿದ್ದಾರೆ. ಏನ್ ನೀನು 14 ವರ್ಷ ಮಡ್ಕೊಂಬಿಟ್ರೆ 14 ವರ್ಷ ನ್ಯಾಯ ಎಲ್ಲ ಕೊಡಿಸದೆ? 360 ವರ್ಷ ಸ್ವತಂತ್ರದ ಹೋರಾಟ.
ಗಾಂಧಿ ಬಂದ್ಮೇಲೆ ಅದಕ್ಕೆ ನ್ಯಾಯ ಸಿಕ್ಕಿದ್ದು, ಒಬ್ಬ ಅಡ್ವೊಕೇಟ್ ಬಂದ್ಮೇಲೆ ನ್ಯಾಯ ಸಿಕ್ಕಿದ್ದು, ಒಬ್ಬ ಕ್ರಿಮಿನಲ್ ಮೈಂಡೆಡ್ ಪೊಲೀಸ್ ಅವನಿಂದ ಸಿಕ್ಕಿಲ್ಲ. ಈ ದೇಶಕ್ಕೆ ನ್ಯಾಯ ಸಿಕ್ಕಿದ್ದು ಒಬ್ಬ ಅಡ್ವೊಕೇಟ್ ಇಂದ. ದಟ್ಸ್ ನನ್ ಅದರ್ ದನ್ ಗಾಂಧಿ. 360 ವರ್ಷ ಯಾವನೋ ಹೋರಾಟ ಮಾಡಿದ್ರು, ಆದರೂ ಒಬ್ಬ ಈ ಭಾರತಕ್ಕೆ ನ್ಯಾಯ ಸಿಗಲಿಕ್ಕೆ ದ ಮ್ಯಾನ್, ದ ಸ್ಟೀಲ್ ಮ್ಯಾನ್ ಗಾಂಧಿ ಇಸ್ ದ ರೀಸನ್. ನೀನ್ ಮಾಡ್ಕೊಂಬ, ನೀನ್ ಏನೋ ಕಿತ್ಕೊಂಬ, ನನಗೇನ್ ಸಮಸ್ಯೆ ಅಲ್ಲ. ಗಿರೀಶ, ಒಂದು ಈಗ ಹೇಳ್ತಾ ಇದೆಯಲ್ಲ, ನಿಮ್ ಹುಡುಗರ ಕೈಲಿ ಹೇಳಿಸ್ತಾ ಇದೆಯಲ್ಲ ಬ್ರೀಫ್ ಕೇಸ್, ನಾನು ತಗೊಂಡಿದ್ರೆ ಹೆಸರೇಳ ಸಾಕು. ನೀನ್ ಎವಿಡೆನ್ಸ್ ಬೇಡ, ಫೋಟೋಗ್ರಾಫಿನೂ ಬೇಡ, ನಿರ್ಮಲಾನಂದ ಸ್ವಾಮೀಜಿ ತರ ಫೋಟೋಗ್ರಾಫಿನೂ ಬೇಡ ನನ್ಗೆ, ಆಮೇಲೆ ಭೀಮನ್ ತರ ವಿಡಿಯೋನೂ ಬೇಡ. ಇದೆಲ್ಲ ತಲೆ ನಿಂದೆ. ಮಹೇಶ್ ತಿಮ್ರೋಡಿನ ದಿಕ್ಕು ತಪ್ಪಿಸಿ, ಮಹೇಶ್ ತಿಮ್ರೋಡಿನ ಮೇಲೆ 14 ಕೇಸ್ ಹಾಕ್ಸಿ, ಮಹೇಶ್ ತಿಮ್ರೋಡಿನ ಗಡಿ ಪಾರ್ ಮಾಡಿಸಿ, ನಿನ್ನ ಮತ್ತೆ SIT ಅಡ್ಜಸ್ಟ್ಮೆಂಟ್ ಮಹೇಶ್ ತಿಮ್ರೋಡಿ ಗೊತ್ತಿಲ್ದಿರ್ಬೋದು, ನನಗ್ ಗೊತ್ತಲೇ, ನನಗ್ ಗೊತ್ತು. ನೀನು ಪೊಲೀಸ್ ಇಲಾಖೆ ಬಿಟ್ಟಿದ್ಯಾ, ಆದ್ರೆ ಪೊಲೀಸ್ ಬುದ್ಧಿ ಬಿಟ್ಟಿಲ್ಲ. ಭೀಮನ್ ಯಾಕೋ ಬಿಡ್ಸಿಲ್ಲ? ಲೇ ಗಿರೀಶ, ಭೀಮನ್ ಯಾಕೆ ಬಿಡ್ಸಿಲ್ಲ? ಕೊಳಿಲ್ಲ ಅವನ ಹಂಗೆ ಸುತ್ತೋಗ್ಬಿಟ್ರೆ ಕೇಸ್ ಸುತ್ತೋಗುತ್ತೆ, ನಿನಗೆ ಹೆಸರು ಆಗುತ್ತೆ, ಈ ಕಡೆ ಬಸರು ಆಗುತ್ತೆ. ನಾವೆಲ್ಲ ಜೀವನದ ಆಸೆಯನ್ನ ಬಿಟ್ಟು ಹೋರಾಟಕ್ಕೆ ಬಂದಿರೋರು. ನಾವ್ಯಾರೋ ಕಾಸು ಮಾಡ್ಬೇಕು ಅಂತ ಬಂದಿಲ್ಲ. ಕಾಸು ಮಾಡ್ಬೇಕು ಅಂತಂದ್ರೆ ಕಳೆದ 10-15 ವರ್ಷದಲ್ಲಿ ಸಾಕಷ್ಟು ನಮ್ಮ ಹತ್ರ ಕಾಸು ಮಾಡೋ ಅಂತ ಬಂದಿದ್ದು. ನಾನು ಇವತ್ತು ಮಾತಾಡಿದೆ, ವಿ ವಿಲ್ ಗೆಟ್ ಭೀಮನ್ ಅನ್ನ ರಿಲೀಸ್ ಮಾಡಕ್ಕೆ ಒಂದು ಅಡ್ವೊಕೇಟ್ಸ್ ಟೀಮ್ ಅನ್ನ ನಾನು ರೆಡಿ ಮಾಡಿದ್ದೀನಿ. ಕರ್ನಾಟಕ ಇಂಥ ಮುಖವಾಡಧಾರಿಗಳ ಬಗ್ಗೆ ಎಚ್ಚರವಾಗಿರ್ಲಿ. ಹೋರಾಟ ಅಂತ ಇಟ್ಕೊಂಡು ಇಡೀ ಹೋರಾಟವನ್ನು ಹಳ್ಳ ತಪ್ಪಿಸ್ತಾರೆ. ಅಲ್ರಿ, ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಹೋರಾಟ ಮಾಡಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರ ಹತ್ರ ಸ್ಪಾನ್ಸರ್ ಮಾಡ್ತಾರೆ ಅಂತಂದ್ರೆ, ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ನಾನು ಹೋಗಿದ್ದೀನಿ. ಥ್ಯಾಂಕ್ ಗಾಡ್ ನನಗೆ ಅವ್ರ ಮೈಕು ಕೊಟ್ಟಿಲ್ಲ, ನಾನು ಮೈಕಲ್ಲಿ ಮಾತಾಡೋ ಇಲ್ಲ. ಗಿರೀಶ ಮಾತಾಡ್ದ, ಆಮೇಲೆ ಕಾಂಗ್ರೆಸ್ಸಿನ ಲೀಗಲ್ ಸೆಲ್ ಅಧ್ಯಕ್ಷ ಏನೋ ಸೂರ್ಯ ಮುಕುಂದರಾಜ್ ಮಾತಾಡ್ದ. ಆವಾಗ್ಲೇ ಡೌಟ್ ಆಯ್ತು, ಕಾಂಗ್ರೆಸ್ ಅವ್ರು ಏನಾದ್ರು ಸ್ಪಾನ್ಸರ್ ಮಾಡಿದಾರ ಅಂತ. ಅಲ್ಲಿ ವಿಚಾರಣೆ ಮಾಡ್ಕೊಂಡ್ರೆ ಒಂದಷ್ಟು ಜನ ಬಾಯ್ ಬಿಟ್ರು, ಅಣ್ಣ ಇವ್ರು 8 ಲಕ್ಷ ಖರ್ಚು ಮಾಡಿದ್ರು ಅಂತ. ಅಲ್ರು, ಕಾಂಗ್ರೆಸ್ ಅವ್ರ ಕೈಯಲ್ಲಿ ಶಾಮಿಯಾನ ಹಾಕ್ಸಿ ಆ ಪಕ್ಷದ ಕಾರ್ಯಕರ್ತರ ಕೈಯಲ್ಲಿ ಅಲ್ಲಿ ಹೋರಾಟ ಮಾಡೋ ಅಂತ ಅವಶ್ಯಕತೆ ಏನಿತ್ತು? ಯಾಕೆ ನಾನು ಕೇಳಿದ್ರೆ 10,000 ಕೊಡ್ತಾ ಇರ್ಲಿಲ್ಲ? 10,000 ಹಾಕೊಂಡಿದ್ರೆ ಯಾವ್ದೋ ಮಾಮೂಲಿ ಶಾಮಿಯಾನ ಹಾಕಿ ಮಾಮೂಲಿ ಮೈಕಿಟ್ಟು ಹೋರಾಟ ಮಾಡಿದ್ರೆ ಯಾರು ನೋಡ್ತಾ ಇರ್ಲಿಲ್ವಾ? ಎಲ್ಲದಕ್ಕೂ ಸ್ಪಾನ್ಸರೇ ಬೇಕಾ? ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಸ್ಪಾನ್ಸರ್ ಮಾಡ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಸ್ಪಾನ್ಸರ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಎಲ್ಲಾ ಖರ್ಚುಗಳಿಗೆ ಯಾರ್ಯಾರು ಸ್ಪಾನ್ಸರ್ ಮಾಡ್ತಾವ್ರೆ? ನನಗಂತೂ ಯಾವನು ₹1 ಕೊಟ್ಟಿಲ್ಲ. ಕೊಟ್ಟಿದೆ ತೋರಿಸಿ. ನನ್ನ ಮೇಲೆ 6 ಕೇಸ್ ಆಯ್ತು. ನಾನೇ ನಮ್ಮ ಅಡ್ವೊಕೇಟ್ಗೆ ಕಾಸು ಕೊಟ್ಟು ಹೈಕೋರ್ಟ್ಗೆ ಹಾಕ್ಸಿದ್ದೀನಿ. ನಾನೇ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಯಾವನ ಹತ್ರ ಬಕೆಟ್ ಹಿಡ್ದಿಲ್ಲ, ನಾನು ಯಾವನ ಹತ್ರ ಬ್ರೀಫ್ ಕೇಸ್ ಇಸ್ಕೊಂಡಿಲ್ಲ. ಇಸ್ಕೊಂಡಿದ್ಯಾ ಅಂತ ನಿನ್ ಶಿಷ್ಯಂದ್ರ ಕೈಲಿ ಹಾಕ್ಸಿ ಅಲ್ವೇನೋ? ಗಿರೀಶ, ಯಾರ ಹತ್ರ ಇಸ್ಕೊಂಡಿದೀನಿ ಅಂತ ಹಾಕ್ಸೋ ಹೋಗ್ಲಿ. ನೆನ್ನೆ ಸ್ವಾಮೀಜಿ ಫೋಟೋನ ವೈರಲ್ ಮಾಡಿಸಿದ್ದು ನೀನೆ, ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಆ ನಿರ್ಮಾನದ ಸ್ವಾಮೀಜಿ ಹಸು ಅಂತ ವ್ಯಕ್ತಿ. ಅವ್ರ ಹತ್ರ ಹೋಗಿ ಅನ್ನ ತಿಂದು ಆ ಮಠದಲ್ಲಿ ಗೊತ್ತಿಲ್ದಿರೋ ಫೋಟೋ ಇಡಿಸ್ಕೊಂಡು ಆ ಫೋಟೋನ ವೈರಲ್ ಮಾಡ್ತೀಯಲ್ಲ, ನಿನ್ನಂತ ಅಯೋಗ್ಯ ಇದಾನೇನೋ? ಏನೋ ನಿರ್ಮಲಾನಂದ ಸ್ವಾಮೀಜಿಗೂ ಒಕ್ಕಲಿಗರ ಮಠಕ್ಕೂ ನಿಮಗೂ ಏನೋ ಸಂಬಂಧ? ಅವ್ರ ಅನ್ನ ಹಾಕಿದ ತಪ್ಪು ನಿನ್ಗೆ? ಆ ಫೋಟೋನ ವೈರಲ್ ಮಾಡ್ತೀಯಲ್ಲ, ನಿನ್ನಂತ ಅಯೋಗ್ಯ ಇದನ? ಯಾಕೆ? ಓಕೆ, ವೈರಲ್ ಮಾಡಿದೇನು ತಪ್ಪೇನಿಲ್ಲ. 2023 ಫೋಟೋ ಇಡ್ಸ್ಕೊಂಡಿದ್ದು ಆವತ್ತೇ ಹಾಕ್ಬೇಕಾಗಿತ್ತು. ಸ್ವಾಮೀಜಿ ಹತ್ರ ಹೋದ್ರೆ ಸೀಕ್ರೆಟ್ ಫೋಟೋ ಹಿಡ್ಕೊಳೋದು, ಭೀಮನ್ನ ಕರ್ಕೊಂಬಂದು ಅವ್ನ್ ಗೊತ್ತಿಲ್ದ್ರೆ ವಿಡಿಯೋ ಮಾಡೋದು, ಅವನನ್ನ ಏನಾದ್ರು ಅರೆಸ್ಟ್ ಮಾಡಿದ್ರೆ ಅವನನ್ನ ಕೈ ಬಿಟ್ಟು ಬಿಡೋದು, ಹೋರಾಟದ ಹೆಸರಲ್ಲಿ ವರ್ಷಾನ್ಗಟ್ಲೆ ಬೀದಿಲಿರೋದು. ಒಂದು ಅಪ್ಲಿಕೇಶನ್ ಕೂಡ ನೀವು ಸೌಜನ್ಯ ಪ್ರಕರಣನ, ನೀನೊಬ್ಬ ಸಬ್ ಇನ್ಸ್ಪೆಕ್ಟರ್ ಅಲ್ವೇನಾ? ಸೌಜನ್ಯ ಪ್ರಕರಣನ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಅಪೀಲ್ ಹಾಕ್ಬೋದಾಗಿತ್ತು. ನಿನಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಗೆ ಹೇಳಿದ್ರೆ ನಾವು ಹಾಕ್ತಾ ಇದೀವಿ. ಯಾಕೋ ಹಾಕ್ಸಿಲ್ಲ? ಮರು ತನಿಖೆಗೆ ಆದೇಶ ಯಾರು ಮಾಡ್ಬೇಕು? ಹೈಕೋರ್ಟ್ ಜಡ್ಜೋ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜೋ? SIT ಅವ್ರು ಮಾಡಕ್ಕೆ ಪವರ್ಸ್ ಇದೆಯಾ? ಅಯೋಗ್ಯ, ನಿನ್ ಗೊತ್ತಿಲ್ವೇನಾ? ಯಾಕೋ ದಿಕ್ ತಪ್ಪಿಸಿ ಅವ್ರನ್ನೆಲ್ಲ. ಮಹೇಶ್ ತಿಮ್ರೋಡಿನ ಊರ್ ಬಿಡಿಸ್ದೆ, ಭೀಮನ್ನ ಜೈಲ್ ಸೇರಿಸ್ದೆ, ಸೌಜನ್ಯ ಪ್ರಕರಣನ ಹಳ್ಳ ಹಿಡಿಸ್ದೆ. ಈಗ ನೀನ್ ಮಾತ್ರ ನಿನ್ ಬುಡಕ್ ಬಂದಾಗ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಹೇಳೋ, ಮೂಲ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ನೀನ್ ಅಪ್ಲಿಕೇಶನ್ ಹಾಕ್ಸಿದ್ಯಲ್ಲ ಹೇಳೋ, ಇಲ್ಲ ನಾನ್ ಹಾಕ್ತೀನಿ. ಇದೇ ಫೇಸ್ಬುಕ್ ಅಲ್ಲಿ ನೀನ್ ಹಾಕಿರೋ ಅಪ್ಲಿಕೇಶನ್ ಕಾಪಿನ ಹಾಕ್ತೀನಿ ನಾನು. ನಾನ್ ಯಾರು ಭಿಕ್ಷೆ ಎತ್ತನಲ್ಲ ಕಣಲೇ, ಜಮೀನ್ದಾರ, ಬೆಂಗಳೂರಿನ ಸಾವ್ಕಾರ. ನಿನ್ನ ಉಚ್ಚಾಟ ಡಿಪಾರ್ಟ್ಮೆಂಟ್ ಹತ್ರ ಮಾಡ್ಕ. ನನ್ನ ಹೆಸರು ಹೇಳಿದ್ರೆ
ನನ್ನ ಹೇಳಿದಲ್ಲ 51 ಜನ IPS ಆಫೀಸರ್ಗಳು ಬ್ಲಾಕ್ ಲಿಸ್ಟೆಡ್ 2011 ತೆಗೆದು ಗೂಗಲ್ ಎಲ್ಲ ಹೊಡೆದ್ ನೋಡು. ಅದೇ 2011ರಲ್ಲಿ ಏನೋ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್, ನನ್ನನ್ನ 14 ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕಿಸ ಅಶೋಕ. ಅದಕ್ಕೆ ಇವತ್ತು ಅವನನ್ನ ಹೋಗಲೇ ಬರಲ್ಲ ಅನ್ನೋದು. ವಾಪಸ್ ಬಂದ್ಮೇಲೆ ನಮ್ಮ ತಾಯಿ ತೀರ್ಕೊಂಡ್ರಲ್ಲೇ. ನೀನು 1000 ಕೋಟಿ ಇಸ್ಕೊಂಡ್ ಬರ್ಬೋದು. ನಾನು ಈ ಹೋರಾಟದಲ್ಲಿ ನಮ್ಮ ತಾಯಿನ ಕಳ್ಕೊಂಡಿದ್ದೀನಿ, ಫ್ಯಾಮಿಲಿನ ಕಳ್ಕೊಂಡಿದ್ದೀನಿ, ನನ್ನ ಹೆಂಡತಿನ ಕಳ್ಕೊಂಡಿದ್ದೀನಿ, ಮಗನನ್ನ ದೂರ ಇಟ್ಕೊಂಡೆ. ಬೇವರ್ಸ್ಗಳು ತಗೊಂಡ್ಬಂದು ಯಾರೋ ಬ್ರೀಫ್ ಕೇಸ್ ಕೊಟ್ಟಿದ್ದ ನಂಗೆ ಅಂತ ಬ್ರೀಫ್ ಕೇಸ್ ಕೊಡೋರ್ನ ಕೊಂಡ್ಕೊಂತೀನಲ್ಲೇ ನನ್ಲೇ. ಯಾರ್ಯಾರನ್ನ ಬಿಡಿಸಿ ನೀನು ನಿನ್ನ ಎಂಟೈರ್ ರೆಕಾರ್ಡ್ಸ್ ಇತ್ತಿದ್ದೀನಲ್ಲೇ ಗಿರೀಶ. ಡೋಂಟ್ ಫೋರ್ಸ್ ಮಿ ಟು ಎಕ್ಸ್ಪೋಸ್. ನಿನ್ನ ಹುಚ್ಚಾಟಕ್ಕೆ ಮಹೇಶ್ ತಿಮ್ರೋಡಿ ಬಲಿಯಾಗಿದ್ದಾರೆ. ಪಾಪ ಗೊತ್ತಿಲ್ಲ ಆ ವ್ಯಕ್ತಿಗೆ. ನೀನ್ ಅವನ್ನ ಊರು ಬಿಡಿಸೋದ್ರಲ್ಲಿ SIT ಜೊತೆ ಒಪ್ಪಂದ ಇದೆ ಅಂತ ಮಹೇಶ್ ತಿಮ್ರೋಡಿ ಗೊತ್ತಿಲ್ಲ. ಭೀಮನ್ನ ಕರ್ಕೊಂಬಂದು ಎಕ್ಸ್ಪೋರ್ಟ್ಸ್ ಮಾಡಿಸಿ ಅವನನ್ನ ಜೈಲಲ್ಲಿ ಮಡಗಿ ಅವನನ್ನ ಮುಗ್ಸಕ್ಕೆ ಸ್ಕೆಚ್ ಹಾಕಿದ್ಯಾ ನೀನು. ಅವನೇನ ಸಾಯ್ಲಿ. SIT ಮತ್ತೆ ನಿಂದ ಒಳ ಒಪ್ಪಂದನ ನನ್ನ ಎಕ್ಸ್ಪೋಸ್ ಮಾಡಿಲ್ಲ ಲೇ. ನೀನೇನೋ ಇಂಟೆಲಿಜೆನ್ಸಿ, ನಿಮ್ ಪೊಲೀಸ್ ಏನೋ ಇಂಟೆಲಿಜೆನ್ಸಿ. ನೀನ್ ಅಲ್ಲಿ SIT ಆಫೀಸಲ್ಲಿ ಕೆಮ್ಮಿದ್ರೆ ಗೊತ್ತಾಗತ್ತೆ, ಊಸ್ ಬಿಟ್ರೆ ಗೊತ್ತಾಗತ್ತೆ. ಇನ್ನೇನಾಗಬೇಕು ನಿನಗೆ? ಇನ್ನೇನ್ ಬೇಕು ನಿನಗೆ? ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಎಲ್ಲೆಲ್ಲಿ ಹೋಗ್ತಾನೆ, ಯಾರ್ಯಾರನ್ನ ಭೇಟಿ ಮಾಡ್ತಾನೆ, ಏನೇನ್ ಮಾಡ್ತಾನೆ, ಯಾರ್ಯಾರ ಹತ್ರ ಇನ್ಸ್ಟ್ರಕ್ಷನ್ಸ್ ಬರ್ತದೆ ನಮಗೆ ಗೊತ್ತಾಗುತ್ತೆ. ವಿ ಆರ್ ಮಾನಿಟರಿಂಗ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಸ್ ವೆಲ್ ಆಸ್ SIT. ನಮ್ಗೆ ನಂಬಿಕೆ ಇಲ್ಲ. ಈ ಹೋರಾಟವನ್ನ ಹಳ್ಳ ಹಿಡಿಸ್ತಾರೆ ಅಂತ ಗೊತ್ತು. ನಾವು ಹಳ್ಳ ಹಿಡಿಸಕ್ಕೆ ಬಿಡೋದಿಲ್ಲ. ನೀವ್ ಯಾರೋ ಭೀಮನ್ ಕೊಟ್ಟ ಮೂಲ FIR ನ ಕ್ಲೋಸ್ ಮಾಡಿ ಅಂತ ಅಪ್ಲಿಕೇಶನ್ ಹಾಕಕ್ಕೆ ನೀವ್ ಯಾರೋ? ನಾವೇನ್ ಗೂಬೆಗಳ? ನಾವೇನ್ ಇಡಿಯಟ್ಸಾ? ನೀನೊಬ್ಬನೇನ ಬುದ್ಧಿವಂತ? ಲೇ ಗಿರೀಶ, ನೀನೊಬ್ಬನೇನ ಬುದ್ಧಿವಂತ? ಯಾರ್ಯಾರನ್ನ ಬಲಿ ತಗೊಂತಲೇ? ಆ ತಿಮ್ರೋಡಿನ ಊರ್ ಬಿಡಿಸ್ದೆ ಕೇಸ್ ಹಾಕಿ. ಏನ್ ಅಡ್ಜಸ್ಟ್ಮೆಂಟ್ ನಿನ್ಗೋ ಮತ್ತೆ SITಗೆ? ಆ ಪಾಪ ತಿಮ್ರೋಡಿಗೆ ಅದ್ರ ಅರ್ಥನೇ ಆಗಲ್ಲ. ಇಂಥ ಬೆಕ್ಕನ್ನ ಪಕ್ಕದಲ್ಲಿ ಇಟ್ಕೊಂಡು ಬಾಳ್ತಾ ಇದಾರೆ ಅಂತ. ಈ ಕಡೆ ಭೀಮನ್ನ ಜೈಲಿಗೆ ಸೇರಿಸ್ದೆ, ಹೊರಗಡೆ ಕರ್ಕೊಂಬರೋ ಮಾತೇ ಇಲ್ಲ. ನಿನ್ ಬುಡಕ್ ಬಂತಿವಾಗ ಹೈಕೋರ್ಟ್ಗೆ ಹೋಗಿದ್ಯಾ? 13 ವರ್ಷದ ಹೋರಾಟ ಅಲ್ಲ ಕಣ. ಹೋರಾಟ ಏನು ಅಂತ ಈಗ ನಾನು ತೋರಿಸ್ತೀನಿ ನಿನಗೆ. 13 ವರ್ಷ ಬರೀ ಉಚ್ಚಾಟ ಮಾಡ್ಕೊಂಡ್ ಬಂದ್ವಿ. ಈಗ ನಿಜವಾದ ಹೋರಾಟ. ಯಾರು ತಪ್ಪು ಮಾಡಿದಾರೋ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ನಾವು ಬಿಡಲ್ಲ, ನಾವು ಬಿಡೋದಿಲ್ಲ. ವಿ ವಿಲ್ ನಾಟ್ ಸ್ಪೇರ್, ವಿ ವಿಲ್ ನಾಟ್ ಸ್ಪೇರ್. ಭೀಮಾ ಈಚೆ ಬರ್ಬೇಕು, ಅವನು ನಿಜ ಒಪ್ಕೊಳ್ಬೇಕು. 2 ಅಪ್ಲಿಕೇಶನ್ SIT ಕೈಲಿ ಹೆಂಗ್ ಹಾಕ್ಸಿದ್ರು ಅದನ್ನ ನಿಜ ಹೇಳ್ಬೇಕು. SIT ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ನಿಜವಾದ ಅಪರಾಧಿ ಜೈಲಿಗೆ ಹೋಗ್ಬೇಕು. ನಿನ್ನ ಷಡ್ಯಂತ್ರ ಇದ್ರೆ ಅದು ಕೂಡ ಎಕ್ಸ್ಪೋಸ್ ಆಗ್ಲೇಬೇಕು. ಏನೋ ಅಂಡರ್ಸ್ಟ್ಯಾಂಡಿಂಗು ನಿನ್ಗೋ SIT ಪೊಲೀಸ್ ಅವ್ರಿಗೆ? ನಿನ್ ಮೇಲೆ ಯಾಕೋ FIR ಹಾಕಲ್ಲ ಅವರು? ನಿನ್ನ ಯಾಕೋ ಊರ್ ಬಿಡ್ಸಲ್ಲ? ನಿನ್ ಮೇಲೆ ಯಾಕೋ ರೌಡಿ ಶೀಟರ್ ಹಾಕಲ್ಲ? ಯಾಕೋ ಹಾಕಲ್ಲ? ನಿನ್ನ ಹೆಂಗೋ ಬಿಟ್ಟವ್ರೆ ಅವರು? ಏನ್ ಅಂಡರ್ಸ್ಟ್ಯಾಂಡಿಂಗು ನಿನ್ಗೋ ಪೊಲೀಸ್ ಅವ್ರಿಗೋ? ನಿನ್ಗೋ SITಗೆ ಏನೋ ಅಂಡರ್ಸ್ಟ್ಯಾಂಡಿಂಗು? ನಿನ್ಗೋ ಕಾಂಗ್ರೆಸ್ಗೆ ಏನೋ ಅಂಡರ್ಸ್ಟ್ಯಾಂಡಿಂಗು? ಮೊನ್ನೆ ಶಾಮಿಯಾನ ಹಾಕ್ಸಿದ್ ಕಾಂಗ್ರೆಸ್ ಅವರಂತೆ ಸ್ವತಂತ್ರ ಉದ್ಯಾನದಲ್ಲಿ. ಅವ್ರ ಕಾರ್ಯಕರ್ತರಂತೆ. ಸೂರ್ಯ ಮುಖಂಡ್ ರಾಜ್ಗೂ ನಿನ್ಗೇನ್ ಸಂಬಂಧ? ಎಲ್ಲ ತನಿಖೆ ಮಾಡ್ತಾ ಇದೀವಿ. ಬರೀ SITನೇ ಅಲ್ಲ ಕಣ, ಗೋಮುಖ ವ್ಯಾಘ್ರಗಳ ಉಚ್ಚಾಟವನ್ನು ಕೂಡ ತನಿಖೆ ಮಾಡ್ತಾ ಇದೀವಿ. ವಿ ವಿಲ್ ಗೆಟ್. ಇವತ್ತು ನವೆಂಬರ್ 1 ಕರ್ನಾಟಕ ಕರುನಾಡಿನ ವಿಜೃಂಭಿಸುವಂತ ಕನ್ನಡ ರಾಜ್ಯೋತ್ಸವ ದಿನ. ಇವತ್ತು ಹೇಳ್ತಾ ಇದ್ದೀನಿ ತಿಳ್ಕೊ. ನನಗೆ ಶೃಂಗೇರಿನಲ್ಲಿ 50 ಎಕರೆ ಜಮೀನು ಬೇಡ, ನನಗೆ ಫಾರಿನ್ ಫಂಡ್ಸು ಬೇಡ, ನನಗೆ ನನ್ನನ್ನ ಮಾರ್ಕೊಂಡು ಬ್ರೀಫ್ ಕೇಸ್ ಇಸ್ಕೊಳೋದು ಬೇಡ. ನಾನು ಪವರ್ ಟಿವಿ ಅವನ ಕೈಯಲ್ಲಿ ಬಾಯಿಗೆ ಬಂದಂಗೆ ಉಗಿಸ್ಕೊಳಕ್ಕೂ ನಾನು ರೆಡಿ ಇಲ್ಲ. ಯಾಕೆ? ನಿನ್ನ ಬೈದ್ನಲ್ಲ, ನನ್ನನ್ನ ಯಾಕೆ ಬೈದಿಲ್ಲ ಅವ್ನು ಪವರ್ ಟಿವಿನೋ? ನಾನು ಹೋರಾಟಗಾರ ತಾನೆ, ನಿನಗಿಂತ ಕಾಟ ಕೊಟ್ಟಿದ್ದೀನಿ. ನಿನಗೆ ಯಾಕೆ ಬೈತಾನೆ ಅವನು? ನೀನ್ ಯಾಕೆ ಅವನ ಮೇಲೆ ಕೇಸ್ ಹಾಕಿಲ್ಲ? ಯಾಕೋ ಹಾಕಿಲ್ಲ? ಭೀಮನ್ ಯಾಕೋ ಬಿಡಿಸ್ಕೊಂಡ್ ಬಂದಿಲ್ಲ? ನಿಂದು ಬ್ಯಾಕ್ಗ್ರೌಂಡ್ ನ ಹುಡುಕಿದ್ದೀವಿ ಗಿರೀಶ. ನೀನೇನ್ ಅನ್ಕೊಂಡಿದ್ಯಾ? ಈ ಧರ್ಮಸ್ಥಳ ಹೋರಾಟ ನೀನು ಹುಚ್ಚಿಡಿಸ್ಬೋದು, ದಿಕ್ ತಪ್ಪಿಸ್ಬೋದು ಅಂತನ? ನಿನ್ ಪೊಲೀಸ್ ಬುದ್ಧಿ ಬಳಸಿ ಇದನ್ನೆಲ್ಲ ಹಾಳು ಮಾಡಿ ಜನರಿಗೆ ಹುಚ್ಚೆ ಬರ್ಸಿ ಆ SIT ಅವ್ರಿಗೂ ಕೆಟ್ಟ ಹೆಸರು, ತನಿಖಾಧಿಕಾರಿಗಳಿಗೂ ಕೆಟ್ಟ ಹೆಸರು, ಮಹೇಶ್ ತಿಮ್ರೋಡಿಗೂ ಕೆಟ್ಟ ಹೆಸರು. ಭೀಮಾ ಅಂತೂ ಮುಗ್ದೇ ಹೋದ. ನಾವು 6 ಕೇಸ್ ಹಾಕ್ಸ್ಕೊಂಡು ಸೇಫ್ ಆಗಿ ನೀನು ಓಡಾಡ್ಕೊಂಡಿದ್ಯಾ ಅಲ್ವಾ? ಯಾರ್ಯಾರ ಅಡ್ಜಸ್ಟ್ಮೆಂಟು? ಯಾವ್ಯಾವ ಅಧಿಕಾರಿ ನಿನ್ ಸಂಪರ್ಕದಲ್ಲಿದ್ದಾರೆ? ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಿಗೂ ನಿನ್ಗೇನ್ ಸಂಬಂಧ? ಎಲ್ಲ ಬರ್ತದೆ. ಎಲ್ಲ ತೆಗಿತೀವಿ. ಹಾಕ್ಸೀಗ ಓಕೆ. ನಿನ್ ಶಿಷ್ಯಂದ್ರಿಗೆ ಹೇಳ್ಬಿಟ್ಟು ಬ್ರೀಫ್ ಕೇಸ್ ಇಸ್ಕೊಂಡು ಹಾಕೋ. ನಾವು ಬ್ರೀಫ್ ಕೇಸ್ ಇಸ್ಕೊಂಡಿದ್ರೆ ಮಂಜುನಾಥ ನೋಡ್ಕೊಳ್ಳಿ. ನಾವ್ ಇಸ್ಕೊಂಡಿಲ್ಲ.
ಇನ್ನೊಬ್ಬ ಯಾವನ ಬೋಳಿ ಮಗ ಇಸ್ಕೊಂಡಿದ್ದಾನೆ ಅಂತಂದ್ರೆ ಅವನ್ ಕೈಗೆ ಲಕ್ವ, ಅವನ್ ಕಾಲಿಗೆ ಲಕ್ವ, ಅವನ್ ಬಾಯಿಗೆ ಲಕ್ವ ಹೊಡಿತದೆ, ಜನ ನೋಡ್ಲಿ. ಲೇ ಆ ರೀತಿ ಎಲ್ಲ ಬ್ರೀಫ್ ಕೇಸ್ಗೆ ಮಾರಾಟ ಆಗಂಗಿದ್ರೆ 15 ವರ್ಷದ ಹೋರಾಟದಲ್ಲಿ 1000 ಕೋಟಿ ಮಾಡಬಹುದಾಗಿತ್ತಲೇ. ಅಂತ ಬೇವರ್ಸಿಗಳು 100 ಜನ ಬರ್ತಾರೆ ನನ್ನ ಹತ್ರ. ನಾನ್ ಬನ್ನೆ ಆಯ್ತು, ಅವ್ನು ಸುಬ್ಬಣ್ಣ ಬಂದಿದ್ನಲ್ಲ, ಅವನನ್ನ ಲೈವ್ ಮಾಡಿದೆ. ಅವನು ಸುಬ್ಬಣ್ಣನ ಡ್ರೈವರ್ ಆಗಿ ಮಡ್ಕೊಂಡಿದ್ದು ನೀನೆ ತಾನೆಪ್ಪ. ನಿಮ್ ಶಿಷ್ಯಂದ್ರ ಆಗ್ತಾರೆ. ಜಗ್ಗನ ಹೊಸ ವೀರೇಂದ್ರ ಹೆಗಡೆ ಜೊತೆ ಅವ್ನು ಫೋಟೋ ಹಿಡ್ಕೊಂತಾರದು ಅಲ್ಲ ಕಣ. ಅವನನ್ನ ಡ್ರೈವರ್ ಆಗಿ ಮಡ್ಕೊಂಡಿದ್ದೋನೆ ನೀನು. ಈಗ ಅವನಿಗೂ ನೋಟಿಸ್ ಆಗಿದೆ. ಅವ್ನು ನಮ್ಮ ಹತ್ರ ಬಂದ, ನಮಗೆ ನಾವು ಭಾರಿ ಹುಷಾರು, ನಮಗ್ ಗೊತ್ತು. ಇವತ್ತಲ್ಲ ನಾಳೆ ಜಗದೀಶ್ ಹತ್ರ ಹೋಗಿದೀವಿ ಅಂತ, ಅದಕ್ಕೆ ಅವಂದು ವಿಡಿಯೋ ಮಾಡಾಕ್ದೆ. ಜಯಂತ್ ಬಂದಿದ್ದ, ಅವಂದು ವಿಡಿಯೋ ಮಾಡಾಕ್ದೆ. ನಿಮ್ಮನ್ನ ಯಾರು ನಾನು ನಂಬಲ್ಲ ಗುರು. ನನಗೆ ಸಾರ್ವಜನಿಕವಾಗಬೇಕು ನೀವೆಲ್ಲ. ನಾಳೆ ಈ ಸರ್ ನಂದು ಫೋಟೋ ಹಾಕಿದ್ರೆ ಜಗದೀಶ್ ಅವ್ರನ್ನ ಭೇಟಿ ಮಾಡೋ ಜನ ಅನ್ಕೋತಾರ ಏನೋ ಡೀಲ್ ಮಾಡ್ಕೊಂಡು. ಯಾಕೆ ಬೇಕು? ನಿಮ್ ಪಾದಕ್ಕೊಂದು ನಮಸ್ಕಾರ ಇರ್ಲಿ. ನಿಮ್ ಸವಾಸನೆ ಬೇಡ. ಆ ಹೋರಾಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯಲ್ಲಿ ಕಾಪಿ ಕುಡ್ಕೊಂಡು ನೆಮ್ಮದಿಯಾಗಿರ್ತೀವಿ. ಈ ಬಾಳಂತೂ ಬಾಳಕ್ ಹೋಗಲ್ಲ ನಾನು. ಯಾರಿಗೋ ಹೇಳ್ತೀಯ ಗಿರೀಶ? ಸ್ವಾಮೀಜಿದು ಫೋಟೋನ 2023ರಲ್ಲಿ ಹೋಗಿರೋದು. ಇವಾಗ ಯಾಕಪ್ಪ ಹಾಕಿಸ್ದೆ? ವೈರಲ್ ಯಾಕಪ್ಪ ಮಾಡಿಸ್ತಾ ಇದ್ಯಾ? ಲೇ ನಿನ್ನ ಮೊದಲು ಅರೆಸ್ಟ್ ಮಾಡ್ಬೇಕಲ್ಲೇ ಅವರು. ನಿನ್ನ ಮೊದಲು ಅರೆಸ್ಟ್ ಮಾಡ್ಬೇಕು, ನಿನ್ನ ಬಾಯ್ ಬಿಡಿಸ್ಬೇಕು. ನೀನ್ ಏನ್ ಮಾಡ್ತಾ ಇದೀಯ ಅಂತ. ನಿನ್ನ ಅರೆಸ್ಟ್ ಮಾಡಿದ್ರೆ ಪಾಪ ಮಹೇಶ್ ತಿಮ್ರೋಡಿಗೂ ಸಮಸ್ಯೆ, ಆ ಭೀಮನ್ಗೂ ಸಮಸ್ಯೆ. ಹೋರಾಟಕ್ಕೂ ನೀನ್ ಹಳ್ಳ ಇಡಿಸ್ಬಿಟ್ಟಿದ್ಯಾ. ಏನೋ ಮಾಡ್ತಾ ಇದೀಯ ಗಿರೀಶ. ಆಮೇಲೆ ಊರ್ ಯಾವ್ದು ನಿಂದು? ಎಲ್ಲಿ ಬಂದ್ ಸೇರ್ಕೊಂಡಿರೋದು? ಎಲ್ಲಿ ನೀನು ಬೇರೆ ಬೇರೆ ಮಾಡಿರೋದು? ಸ್ವಂತ ಊರು ಯಾವ್ದು? ಬಂದ್ ಸೇರ್ಕೊಂಡಿರೋದೆಲ್ಲಿ? ಇರೋದೆಲ್ಲಿ ನೀನು? ಅಬ್ಬಬ್ಬಬ್ಬಬ್ಬ ವಿಚಿತ್ರ ಮನುಷ್ಯ ಕಣೋ. ನಾನು ಅನ್ಕೊಂಡಿದ್ದೆ ಏನೋ ಹೋರಾಟಗಾರ ಅಂತ, ಬಟ್ ಆ ಪೊಲೀಸ್ ನರಿ ಬುದ್ಧಿ ಬಿಟ್ಟೇ ಇಲ್ಲ ನೀನು. ನಾನು ಒಂದಂತ ಹೇಳ್ತೀನಿ, ನೀನ್ ಯಾರ ಹತ್ರ ಬೇಕಾದ್ರೆ ಬಚಾವಾಗ್ಬೋದು. ಕೇಳಿಸ್ಕೊ, ಕರ್ನಾಟಕದಲ್ಲಿರೋ ಪೊಲೀಸ್ ಅವ್ರನ್ನ ಕೇಳು. ನಾನು ಪೊಲೀಸ್ ಅವ್ರಿಗೆ ಒಂದ್ಸತಿ ರೌಂಡ್ ಅಪ್ ಮಾಡಿದ್ರೆ ಅವ್ರನ್ನ ಸರೆಂಡರ್ ಆಗೋವರ್ಗು ಬಿಡಲ್ಲ. ಅನ್ಯಾಯ ಮಾಡಿದ್ರೆ, ಭ್ರಷ್ಟಾಚಾರ ಮಾಡಿದ್ರೆ ಪೊಲೀಸ್ ಅವ್ರನ್ನ ಬಿಡಲ್ಲ. ನಾನು DGPಗಳನ್ನ ಬಿಡಲ್ಲ. ನೀನೊಬ್ಬ ಆಫ್ಟರ್ ಆಲ್ ಒಬ್ಬ ಏನೋ VRS ತಗೊಂಡ್ರು ಒಬ್ಬ ಸಬ್ ಇನ್ಸ್ಪೆಕ್ಟ್ರು. 2.5 ತಿಂಗಳು ಅವ್ನ್ ಭೀಮನೆಲ್ಲ ಕೊಳಿಸ್ತಾ ಇದ್ಯಾ. ಮಹೇಶ್ ತಿಮ್ರೋಡಿನ ಊರ್ ಬಿಡಿಸಿದ್ಯಾ. ಸೌಜನ್ಯ ಪ್ರಕರಣನ ಅಪೀಲ್ ಹಾಕ್ಸಿಲ್ಲ. ಇಲ್ಲಿ ನಿನ್ ಬುಡಕ್ ಬಂದಾಗ ಅಲ್ಲೋಗಿ ವಕೀಲ್ ಇಟ್ಕೊಂಡಿದ್ಯಾ. ಏನೋ ಮಾಡಕ್ ಕೊಟ್ಟಿದ್ಯಾ ಲೇ ಗಿರೀಶ, ಏನೋ ಮಾಡಕ್ ಕೊಟ್ಟಿದ್ಯಾ. ಬಾಯ್ ಬಿಟ್ಟು ಮಾತಾಡೋ. ಯೂಟ್ಯೂಬ್ ಇದೆಯಲ್ಲ ಮಾಡು. ಆಮೇಲೆ ಮತ್ತೆ ಅದನ್ನ ನೋಡಿ ಮತ್ತೆ ಮಾಡ್ತೀನಿ. ಥ್ಯಾಂಕ್ ಯು.